ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಒಂದು ಹವಾಮಾನ ಸ್ಥಿತಿಗತಿಯ ಕುರಿತು ಮಾತನಾಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಸ್ನೇಹಿತರೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನೀಡಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ನಾನು ಹಿಂದೆ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಂತೆ ಈಗಾಗಲೇ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಒಂದಷ್ಟು ರಾಜ್ಯಗಳಲ್ಲಿ ಮಳೆಯಾಗಿರ್ತಕ್ಕಂಥದ್ದು. ಹೆಚ್ಚು ಪ್ರಮಾಣದಲ್ಲಿ ಆಗದೆ ಹೋದರೂ ಕೂಡ ನಾನು ಸೂಚನೆಯನ್ನು ಕೊಟ್ಟಂತೆ ಪಾಂಡಿಚೇರಿ, ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಹಾಗೆ ಕೇರಳ, ಕರ್ನಾಟಕಕ್ಕೆ ಹೊಂದ್ಕೊಂಡಂತೆ ಅದರಲ್ಲಿ ಮಳೆಯಾಗಿರ್ತಕ್ಕಂಥದ್ದು. ಹಾಗೆಯೇ ಇವತ್ತು ದಿನಾಂಕ 17ನೇ ತಾರೀಕು, ಅಂದರೆ ನವಂಬರ್ 17ನೇ ತಾರೀಕು. ನವಂಬರ್ 17ರಿಂದ ನವಂಬರ್ 23ರ ಒಂದು ಭಾರತದ ಒಂದು ಹವಾಮಾನ ಸ್ಥಿತಿಯ ಬಗ್ಗೆ ನಾವು ನೋಡೋದಾದರೆ, ಸದ್ಯಕ್ಕೆ ನಮ್ಮ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ಮಳೆಯ ಒಂದು ಪ್ರಮಾಣದಲ್ಲಿ ಇಳಿಮುಖ ಆಗ್ತಕ್ಕಂಥ ಸೂಚನೆ ಕಂಡುಬರ್ತಿದೆ. ಅಂದರೆ ಒಂದು 4-5 ದಿನದ ಒಂದು ಮಟ್ಟಿಗೆ ಮಳೆಯ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ, ಇಳಿಮುಖ ಆಗುತ್ತೆ. ಹಾಗೆಯೇ ಮುಂದಿನ ಅಂದರೆ ನವಂಬರ್ 24ರಿಂದ 25, 26, 27, 28 ಈ ಒಂದು ಸಮಯದ ಒಂದು ಹವಾಮಾನ ಪರಿಸ್ಥಿತಿ ಬಗ್ಗೆ ನೋಡೋದಾದರೆ, ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿಯ ಒಂದು ವಿಂಟರ್ ಸೀಸನ್, ಅಂದರೆ ಚಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗೋದಿಲ್ಲ, ಚಳಿಯ ವಾತಾವರಣ ಇರೋದಿಲ್ಲ. ಮಳೆ ಕಡಿಮೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಪುನಃ ಮಳೆಯ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಅಂದರೆ 24, 25, 26, 27, 28ರ ಒಂದು ಆಸ್ಪಾಸ್ನಲ್ಲೂ ಕೂಡ ಪುನಃ ದಕ್ಷಿಣ ಭಾರತದ ಮೇಲೆ ಮಳೆಯ ಪ್ರಭಾವ ಇದ್ದೇ ಇರುತ್ತೆ. ಸ್ನೇಹಿತರೆ, ಒಂದು ನೇರ ಸ್ಯಾಟಲೈಟ್ ದೃಶ್ಯವನ್ನು ನಿಮಗೆ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಬೋದು ಏನೆಲ್ಲ ಒಂದು ಜಾಗತಿಕ ಮಟ್ಟದಲ್ಲಿ ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ, ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಏನಾಗ್ಬೋದು ಅನ್ನೋ ಕುರಿತು ನಿಖರ ಮಾಹಿತಿಯನ್ನು ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನೇನಿಲ್ಲಿ ಪೆನ್ಸಿಲ್ನಲ್ಲಿ ಮಾರ್ಜಿನ್ ಮಾಡ್ತಾಯಿದ್ದೀನಿ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ. ಅಂದರೆ ದಕ್ಷಿಣ ಭಾರತದ ಒಂದು ಹವಾಮಾನ ಸ್ಥಿತಿ ಬಗ್ಗೆ ನಾನು ಹೇಳೋದಾದರೆ, ಹಿಂದೆ ಹೇಳಿದಾಗೆ ಈ ಒಂದು ಭಾಗದಲ್ಲಿ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗಿರ್ತಕ್ಕಂಥದ್ದು. ತಮಿಳುನಾಡು ಆಗಿರ್ಬೋದು, ಹಾಗೆಯೇ ಪುದುಚೇರಿ, ಆಂಧ್ರ ಪ್ರದೇಶಕ್ಕೆ ಹೊಂದ್ಕೊಂಡಂತೆ, ಹಾಗೆ ಕರ್ನಾಟಕದ ಬಹುತೇಕ ಭಾಗಕ್ಕೆ ಹೊಂದ್ಕೊಂಡಂತೆ, ಕೇರಳಕ್ಕೆ ಹೊಂದ್ಕೊಂಡಂತೆ, ಗೋವಾದ ಕೊಂಕಣ ತೀರ ಗೋವಾಕ್ಕೆ ಹೊಂದ್ಕೊಂಡಂತೆ, ಮಹಾರಾಷ್ಟ್ರ, ಒಟ್ಟಾರೆಯಾಗಿ ಇಡೀ ದಕ್ಷಿಣ ಭಾರತದಾದ್ಯಂತ ಮಳೆಯ ಪ್ರಮಾಣದಲ್ಲಿ ಒಂದು 4-5 ದಿನಗಳ ಕಾಲ ಮಳೆ ಇಳಿಮುಖ ಆಗುತ್ತೆ. ಸ್ನೇಹಿತರೆ, ಹಾಗೆಯೇ ಉತ್ತರ ಭಾರತದ ಬಗ್ಗೆ ನಾವು ನೋಡೋದಾದರೆ, ಈ ಒಂದು ಭಾಗದಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಹಾಗೆ ಭಾರತ ಮತ್ತು ಪಾಕಿಸ್ತಾನದ ಒಂದು ಗಡಿಭಾಗ ಹೊಂದ್ಕೊಂಡಂತೆ ಸ್ವಲ್ಪ ಮಟ್ಟಿಗೆ ಹಿಮದ ಒಂದು ವಾತಾವರಣ ಇಲ್ಲಿ ಮುಂದುವರಿತಕ್ಕಂಥ ಲಕ್ಷಣಗಳು ಕಂಡುಬರ್ತವೆ. ಅಂದರೆ ಚಳಿಯ ವಾತಾವರಣ ಜಮ್ಮು ಮತ್ತು ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ, ಮುಜಾಫರಾಬಾದ್ಗೆ ಹೊಂದ್ಕೊಂಡಂತೆ ಚಳಿಯ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಿದೆ. ಹಾಗೆ ಭಾರತ ಪಾಕಿಸ್ತಾನ ಗಡಿಭಾಗ ಹೊಂದ್ಕೊಂಡಂತೆ ರಾಜಸ್ಥಾನಕ್ಕೆ ಹೊಂದ್ಕೊಂಡಂತೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು. ಹಾಗೆ ದಿಲ್ಲಿ ಸುತ್ತಮುತ್ತ NCR ಆಗಿರ್ಬೋದು, ಹಾಗೆ ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶಕ್ಕೆ ಹೊಂದ್ಕೊಂಡಂತೆ ಕೂಡ ಅಲ್ಲಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಾಯಿದೆ. ಸ್ನೇಹಿತರೆ, ಹಾಗೆ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಅಂದರೆ ಪೂರ್ವೋತ್ತರ ಭಾರತಕ್ಕೆ ಹೊಂದ್ಕೊಂಡಂತೆ ಮಣಿಪುರ, ತ್ರಿಪುರ, ಅಸ್ಸಾಂ, ಮಿಜೋರಾಂ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಈ ಒಂದು ಭಾಗದಲ್ಲೂ ಕೂಡ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಹಾಗೆ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಅಂದರೆ ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶದ ಒಂದು ಅಂದರೆ ಬಂಗಾಳ ಕೊಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಭಾಗಕ್ಕೆ ಹೊಂದ್ಕೊಂಡಂತೆ ಮುಂದಿನ 3-4 ದಿನಗಳಲ್ಲಿ ಯಾವುದೇ ಒಂದು ವಿಶೇಷವಾದಂಥ ಒಂದು ಬದಲಾವಣೆ ಕೂಡ ಇರುವುದಿಲ್ಲ. ಹಾಗೆ ಬಂಗಾಳ ಕೊಲ್ಲಿ ಆಗಿರ್ಬೋದು, ಅರಬ್ಬಿ ಸಮುದ್ರ ಆಗಿರ್ಬೋದು, ಹಿಂದೂ ಮಹಾಸಾಗರ ಈ ವ್ಯಾಪ್ತಿಗೆ ಹೊಂದ್ಕೊಂಡಂತೆ ಯಾವುದೇ ಒಂದು ವಿಶೇಷವಾದಂಥ ಒಂದು ಮಳೆಗೆ ಬೇಕಾದಂಥ ಪೂರಕವಾದಂಥ ಒಂದು ವಾತಾವರಣ ಸದ್ಯಕ್ಕಿಲ್ಲ. ಅಂದರೆ ಮುಂದಿನ 4-5 ದಿನಗಳ ಕಾಲ ಇಡೀ ದೇಶಾದ್ಯಂತ ಮಳೆಯ ಪ್ರಮಾಣದಲ್ಲಿ ಇಳಿಮುಖ ಆಗಿರುತ್ತೆ. ಸ್ನೇಹಿತರೆ, ಹಾಗೆಯೇ ನಾವಿಲ್ಲಿ ಗಮನಿಸೋದಾದರೆ, ನೀವು ಇಲ್ಲಿ ನೋಡ್ಬೋದು 2 ಚಂಡಮಾರುತಗಳನ್ನು ಗಮನಿಸ್ಬೋದಿಲ್ಲಿ. ಈ ಫಿಲಿಪೈನ್ಸ್ಗೆ ಹೊಂದ್ಕೊಂಡಂತೆ ಕೂಡ ಒಂದು ಚಂಡಮಾರುತ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಂದರೆ ಪೆಸಿಫಿಕ್ ವಲಯ ಈ ಒಂದು ಭಾಗದಲ್ಲಿ ಒಂದು ಚಂಡಮಾರುತ ಚೈನಾದ ಕಡೆಗೆ ತನ್ನ ಒಂದು ಮುಖವನ್ನು ಮಾಡಿರ್ತಕ್ಕಂಥದ್ದು. ಹಾಗೆಯೇ ಭಾರತದಿಂದ ದೂರದಲ್ಲಿ ಅಂದರೆ ಹಿಂದೂ ಮಹಾಸಾಗರ ಈ ಒಂದು ಭಾಗ ಅಂದರೆ ಮಡಗಾಸ್ಕರ್ ದ್ವೀಪಕ್ಕೆ ಹೊಂದ್ಕೊಂಡಂತೆ ಅಂದರೆ ಆಫ್ರಿಕಾದ ಕಡೆಗೆ ಈ ಚಂಡಮಾರುತ ತಿರುಗಿಸ್ತಾ ಇದೆ. ಚಂಡಮಾರುತದ ವೇಗ ಗಂಟೆಗೆ 205 ಕಿಲೋಮೀಟರ್ ವೇಗ. ಇದನ್ನು ನಾವು ಟ್ರಾಪಿಕಲ್ ಸೈಕ್ಲೋನ್ ಅಂತ ಕರಿತೀವಿ. ಚಂಡಮಾರುತದ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ, ಈ ಚಂಡಮಾರುತ ಭಾರತದ ಕಡೆಗೆ ಬರೋದಿಲ್ಲ. ಅಂದರೆ ಈ ಒಂದು ಭಾಗಕ್ಕೆ
ದಕ್ಷಿಣ ಆಫ್ರಿಕಾ ಅಥವಾ ಮಡಗಾಸ್ಕರ್ ಕಡೆಗೆ ಹೋಗ್ತಕ್ಕಂಥ ಚಲಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತವೆ. ಆ ಚಂಡಮಾರುತವನ್ನು ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ಗಂಟೆಗೆ 205 ಕಿಲೋಮೀಟರ್ ವೇಗದಲ್ಲಿ ಈ ಚಂಡಮಾರುತ ಮಡಗಾಸ್ಕರ್ ಕಡೆಗೆ ತನ್ನ ದಿಕ್ಕನ್ನು ತೋರಿಸ್ತಾ ಇದೆ. ಹಾಗಾಗಿ ಭಾರತದ ಮೇಲೆ ಇದು ಯಾವುದೇ ಹೆಚ್ಚು ಪ್ರಭಾವವನ್ನು ಬೀರೋದಿಲ್ಲ. ಆದರೆ ನಾನು ಹಿಂದೆ ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಅಂದರೆ ನವಂಬರ್ 24, 25, 26, 27, 28 ಒಂದು ಆಸ್ಪಾಸ್ನಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ಲಕ್ಷದ್ವೀಪಕ್ಕೆ ಹೊಂದ್ಕೊಂಡಂತೆ, ಹಾಗೆ ಕರ್ನಾಟಕ, ಕೇರಳಕ್ಕೆ ಹೊಂದ್ಕೊಂಡಂತೆ ಮತ್ತೆ ಪುನಃ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಅಂದರೆ ನವಂಬರ್ 23ರ ನಂತರ ಈ ಒಂದು ಬದಲಾವಣೆ ಈ ಒಂದು ಭಾಗದಲ್ಲಿ ಅಂದರೆ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಹೊಂದ್ಕೊಂಡಂತೆ ಈ ಒಂದು ಭಾಗದಲ್ಲಿ ಅತಿ ಕಡಿಮೆ ಒತ್ತಡ ಪ್ರದೇಶ ಲೋ ಪ್ರೆಷರ್ ಉಂಟಾಗ್ತಕ್ಕಂಥ ಸಾಧ್ಯತೆ ಇದ್ದು, ಇದು ಬಹುತೇಕವಾಗಿ ಈ ಒಂದು ಭಾಗಕ್ಕೆ ಅಂದರೆ ದಕ್ಷಿಣ ಭಾರತದ ಕಡೆಗೆ ತಿರುಸ್ತಕ್ಕಂಥ ಲಕ್ಷಣಗಳು ಗೋಚರ ಆಗ್ತಿದೆ. ಕಾದು ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬದಲಾವಣೆ ಆಗ್ಬೋದು, ಎಲ್ಲೆಲ್ಲಿ ಮಳೆ ಆಗ್ಬೋದು. ಆದರೆ ರೈತರು ಸದ್ಯಕ್ಕೆ 4ರಿಂದ 5 ದಿನಗಳ ಕಾಲ ನಿರಾಳವಾಗಿರ್ಬೋದು. ಏನು ಇವತ್ತು ನೀವು ಕಟಾವು ಮಾಡಿರ್ತಕ್ಕಂಥ ಒಂದು ಬೆಳೆಗಳಿದೆ, ಆ ಬೆಳೆಗಳನ್ನು ಒಂದು ಸುರಕ್ಷತೆ ಕಡೆಗೆ ಹೆಚ್ಚು ಗಮನವನ್ನು ನೀಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆದರೆ ಸದ್ಯಕ್ಕೆ ಯಾವುದೇ ಅಪಾಯದ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಸ್ನೇಹಿತರೆ, ನನ್ನ ಈ ಒಂದು ವಿಡಿಯೋ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.